ಎಚ್ ಡಿ ದೇವೇಗೌಡರಿಗೆ ಕೆಲವು ದಿನಗಳಲ್ಲಿ ಬೇಗನೆ ಅವರಿಗೆ ಭಾರತ ರತ್ನ ನೀಡಬೇಕು ಅಂತ ಒತ್ತಾಯ ಮಾಡ್ತೀವಿ. ಏನು ಈಗ 93 ತುಂಬಿ 94 ಆಗಿದೆ, ಶತಾಯುಷಿ ಆಗಬೇಕು ಅಂತ ನಾವು ಜಿಲ್ಲಾ ಘಟಕದಿಂದ ನಾವು ಅವರಿಗೆ ದೇವರಲ್ಲಿ ಬೇಡ್ಕೊಳ್ತಾ ಇದ್ದೇವೆ. ಇವತ್ತು ಬೆಳಗ್ಗೆ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನಾವೆಲ್ಲ JDS ಮುಖಂಡರುಗಳು ಮತ್ತು ನಮ್ಮ ಪಕ್ಕ ತಾಲೂಕು ನರಸಿಂಹಮೂರ್ತಿಯವರು ಎಲ್ಲ ಸೇರಿ ಇವತ್ತು ನಾವು 93ನೇ ಹುಟ್ಟುಹಬ್ಬದ ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂಥ ಎಚ್ ಡಿ ದೇವೇಗೌಡರಿಗೆ ಸ್ವಾಮಿ ಆಂಜನೇಯ ಸ್ವಾಮಿಗೆ ಅವರ ಹೆಸರಿನಲ್ಲಿ ಅರ್ಚನೆ ಮಾಡಿಸಿ ಆರೋಗ್ಯ ಚೆನ್ನಾಗಿ ಕೊಡಲಿ, ಈ ರಾಜ್ಯದ ಮುಂದಿನ ಇರುವ ನಮ್ಮದರಲ್ಲಿ ಅವ್ರು ಬದುಕಿರೋವ್ರಿಗೆ ನಮ್ಮ ರಾಜ್ಯದಲ್ಲಿ JDS ಪಕ್ಷನ ಅಧಿಕಾರಕ್ಕೆ ತರೋಕ್ಕೆ ಅವರಿಗೆ ದೇವರು ಆಯುಷ್ವರು ಕೊಡಲಿ ಅಂತೇಳಿ ಆಂಜನೇಯ ಸ್ವಾಮಿ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಿ ಎಲ್ಲ ಮುಖಂಡರು ಸೇರಿ ಇವತ್ತು ಮಾಡಿದ್ದೀವಿ. ಅದೇ ರೀತಿ ಕೇಕನ್ನು ಸಹ ಕಟ್ ಮಾಡಿದ್ದೀವಿ. ಅದೇ ರೀತಿ ತೆಂಗಿನಕಾಯಿಗಳನ್ನ 101 ತೆಂಗಿನಕಾಯಿ ಹರಕೆ ಮುಖಾಂತರ ತೆಂಗಿನಕಾಯಿ ಹೊಡೆದು ಅವ್ರು ಶುಭ ಹಾರೈಸಿದ್ದೀವಿ. ನನ್ನ ಒತ್ತಾಯ ಏನಂದರೆ ಇವತ್ತು ಅವರು ಹುಟ್ಟುದ ಹಬ್ಬದ ಒತ್ತಾಯದ ಏನು ಮಾಡ್ತಾಯಿದ್ದೀನಿ ಅಂದರೆ ಈ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು, ಅಮಿತ್ ಶಾ ಅವರು ಮತ್ತು ಈ ದೇಶದ BJP ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ಅವರಲ್ಲೇ ಮನವಿ ಮಾಡ್ತಾಯಿದ್ದೀನಿ. ಎಚ್ ಡಿ ದೇವೇಗೌಡರಿಗೆ ಕೆಲವು ದಿನಗಳಲ್ಲಿ ಬೇಗನೆ ಅವರಿಗೆ ಭಾರತ ರತ್ನ ನೀಡಬೇಕು ಅಂತ ಒತ್ತಾಯ ಮಾಡ್ತೀನಿ. ಕಾರಣ ಏನಂದರೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಈ ದೇಶದ ಪ್ರಧಾನಮಂತ್ರಿಗಳಾಗಿ ಅವರು ಮಾಡಿರುವ ಯೋಜನೆಗಳನ್ನು ಮನಗಂಡು ತಾವೆಲ್ಲ ಪರಿಶೀಲನೆ ಮಾಡಿ ಬೇಗನೆ ನಮ್ಮ ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು ಮಣ್ಣಿನ ಮಗನಂತೆ ಖ್ಯಾತಿ ಪಡೆದಿರುವ ಎಚ್ ಡಿ ದೇವೇಗೌಡರಿಗೆ ಭಾರತ ರತ್ನ ನೀಡಬೇಕು. ಅದರ ಜೊತೆಗೆ ಇವತ್ತೇನು ಜೂನ್ನಲ್ಲಿ ಅವ್ರದ್ದು ರಾಜ್ಯಸಭಾ ಮುಕ್ತಾಯ ಆಗ್ತಾಯಿದೆ, ಅವರಿಗೆ ರಾಜ್ಯಸಭೆಯನ್ನು ನಮ್ಮ ಕರ್ನಾಟಕದಿಂದ ಆಗಬೇಕು ಅಂತ ಅವ್ರ ಆಸೆ ಒತ್ತಾಯ ಇರೋದರಿಂದ ಇನ್ನೊಂದು ಸಲ ಅವ್ರನ್ನ ರಾಜ್ಯಸಭೆಯ ಸದಸ್ಯರನ್ನಾಗಿ ಮಾಡಬೇಕು. ಕಾರಣ ಏನಂದರೆ ಲೋಕಸಭೆಯಲ್ಲಿ ಇವತ್ತು ಸೋಷಿಯಲ್ ಮೀಡಿಯಾ ಹೆಚ್ಚಾಗಿ ಬಂದಿರೋದ್ರಿಂದ ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡರು ನಮ್ಮ ರಾಜ್ಯದ ಬಗ್ಗೆ ಏನು ಮಾತಾಡ್ತಾ ಇದ್ದಾರೆ, ಯಾವ ರೀತಿ ಮಾಡ್ತಾ ಇದ್ದಾರೆ, ಈ ದೇಶ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಗೆ ಯಾವ ರೀತಿ ಸಪೋರ್ಟ್ ಕೊಡ್ತಾ ಇದ್ದಾರೆ ಅಂತ ಇವತ್ತು ನಾವು ಸೋಷಿಯಲ್ ಮೀಡಿಯಲ್ಲಿ ನೋಡಿರೋದ್ರಿಂದ ಪುನಃ ಅವರಿಗೆ ಇನ್ನೊಂದು ಸಲ ಅವಕಾಶ ಕರ್ನಾಟಕದಿಂದಲೇ ರಾಜ್ಯಸಭೆ ಜೂನ್ನಲ್ಲಿ ಬರತಕ್ಕಂಥ ಚುನಾವಣೆಯಲ್ಲಿ ಅವ್ರನ್ನ ಅಭ್ಯರ್ಥಿಯಾಗಿ ಜಯಶೀಲನ ಮಾಡಬೇಕು ಅಂತ ಈ ಮೂಲಕ ಈ ದೇಶದ ಪ್ರಧಾನಮಂತ್ರಿಗಳು, ಈ ರಾಜ್ಯದ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಮತ್ತು ಮಾಜಿ ಮುಖ್ಯಮಂತ್ರಿಗಳಾದ ಸದಾನಂದ ಗೌಡರು, ಬಸವರಾಜ ಬೊಮ್ಮಾಯಿ ಎಲ್ಲ ಮುಖಂಡರುಗಳಲ್ಲಿ ಒತ್ತಾಯ ಮಾಡ್ತಾ ಇದ್ದೀನಿ. ಅದೇ ರೀತಿಯಲ್ಲಿ BJP ನಮ್ಮ ಏನು BJP ಜಿಲ್ಲಾ ಘಟಕ ರಾಮಚಂದ್ರ ಗೌಡ ಇದ್ದಾರೆ, ಅವರೂ ಒತ್ತಾಯ ಮಾಡಬೇಕು, ದೇವೇಗೌಡರಿಗೆ ಭಾರತ ರತ್ನ ಮತ್ತು ರಾಜ್ಯಸಭೆ ಕೊಡೋಕ್ಕೆ ಅವರು ಒತ್ತಾಯ ಮಾಡಬೇಕು ಅಂತ ಈ ಮೂಲಕ ನಾನು ಒತ್ತಾಯ ಮಾಡ್ತಾ ಇದ್ದೀನಿ BJP ಮುಖಂಡರಿಗೆ. ಈಗ ಇಲ್ಲಿ ಜಿಲ್ಲೆಯಲ್ಲಿ BJP JDS ಒಂದಾಗಿ ಹೋಗ್ತಿದೆ. ಆ ಒಂದು ನಿಟ್ಟಿನಲ್ಲಿ BJP ಕಾರ್ಯಕರ್ತರು ಯಾಕೆ ಈ ಬರ್ಡೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿದೆ? ಇಲ್ಲ, ನಾವು ಆಮೇಲೆ ಅಂದ್ಕೊಂಡ್ವಿ, ನಾವು NDA ಮುಖಾಂತರ ಮಾಡಬೇಕು ಅಂತ ಅವರು ಕೇಳಿದ್ರು. ಲೋಕಸಭಾ ಸದಸ್ಯರಂತ ಸುಧಾಕರ್ ಅವರು ಹೇಳಿದ್ರು ನನಗೆ ಎಲ್ಲ NDA ಮುಖಾಂತರವಾಗಿ ಮಾಡಿ ಅಂತ. ನಾನು ಜಿಲ್ಲಾ ಅಧ್ಯಕ್ಷನಾಗಿರೋದ್ರಿಂದ ಯಾಕೆ ಅಂತೇಳಿ ನಾವು ಪಾರ್ಟಿಯಿಂದ ಮಾಡಿದ್ದೀವಿ. ಶುಭಾಶಯ ಈ ನಮ್ಮ ಯಾರು ಲೋಕಸಭಾ ಸದಸ್ಯರಂತ ಡಾಕ್ಟರ್ K ಸುಧಾಕರ್ ಅವರು ಶುಭಾಶಯನ ತಿಳಿಸಿದ್ದಾರೆ, ಫೋನ್ ಮುಖಾಂತರ ಮಾತಾಡಿದ್ರು ಅಂತ ನನಗೆ ತಿಳಿದುಕೊಟ್ಟಿದೆ. ಎಲ್ಲ ಕಾರ್ಯಕರ್ತರು ಯಾಕೆ ನಿಮ್ಮ ಜೊತೆಲಿ ಕೈ ಜೋಡಿಸಿಲ್ಲ ಈ ಕಾರ್ಯಕ್ರಮ? ನಾವು ಈ ಸಲ ಮಾಡಲಿಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಯಾವುದೇ ಇದು ಮಾಡಿದ್ರು NDA ಜೊತೆಯಲ್ಲಿ ಮಾಡಬೇಕು ಅಂತ ಒತ್ತಾಯ ಮಾಡಿದ್ವಿ. ಇನ್ನು ಮುಂದೆ ದಿವಸಗಳಲ್ಲಿ ಬರ್ತಾ ಇದೆ ಕುಮಾರಸ್ವಾಮಿ ಬರ್ತಡೇನ NDA ಮುಖಾಂತರ ಮಾಡ್ತೀವಿ ಅಂತ ಈ ಮೂಲಕ ತಾವು ತಿಳಿಸೋಕೆ ಬಯಸ್ತೀನಿ. ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾದಂಥ ಎಚ್ ಡಿ ದೇವೇಗೌಡ ಅಪ್ಪಾಜಿಯವರಿಗೆ ಈಗ 93ನೇ ವರ್ಷದ ತುಂಬಿ 94 ಹೋಗ್ತಾ ಇದೆ. ಅವರು ಮೊದಲೇದಾಗಿ ಶುಭಾಶಯ ತಿಳಿಸುತ್ತಾ ಈ ನಮ್ಮ ಈಗ ಏನು ಇವತ್ತು ನಮ್ಮ ದೇವೇಗೌಡರ ಅಪ್ಪಾಜಿಯವರ ಹುಟ್ಟುಹಬ್ಬವನ್ನು ನಮ್ಮ ಜಿಲ್ಲಾಧ್ಯಕ್ಷ ಮುನಿಯಪ್ಪಣ್ಣವರು ಮತ್ತು ನಮ್ಮ ಶಾಂತಮೂರ್ತಿಯವರು ಅನೇಕ ಮುಖಂಡರು ಇಲ್ಲಿ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಮಾಡಿ ಒಂದು ಅವರಿಗೆ ಶುಭ ಕೋರಬೇಕು ಅಂಥೇಳಿ ಹೇಳಿದಾಗ ಎಲ್ಲ ನಮ್ಮ ಜನತಾದಳದ ಎಲ್ಲ ಕಾರ್ಯಕರ್ತರು ಬಂದು ಈ ದಿನ ಇದಾಗಿದ್ದಾರೆ. ಈಗ ನಮ್ಮ ದೇವೇಗೌಡ ಅಪ್ಪಾಜಿಯವರು ಈಗಾಗಲೇ ಎಲ್ಲರಿಗೂ ಗೊತ್ತಿದೆ, ಅವರು ನೀರಾವರಿಗೆ ಹೆಚ್ಚಿನ ಒಂದು ಒತ್ತು ಕೊಟ್ಟು ಇಡೀ ನಮ್ಮ ಕರ್ನಾಟಕಕ್ಕೆ ಕರ್ನಾಟಕಕ್ಕೆ ನಮ್ಮ ನೀರಾವರಿ ಏನು ಕೊಡಬೇಕು ಅಂಥೇಳಿ ಸುಮಾರು ಈ ಲೋಕಸಭೆಯಲ್ಲಿ ಸುಮಾರು ಚರ್ಚೆ ಮಾಡಿದ್ದಾರೆ. ಅದರಿಂದ ಅವರು ಏನು ಇವತ್ತು ಲೋಕಸಭೆಯಲ್ಲಿ ಮಾತಾಡಬೇಕಾದ್ರೆ ಭಾಳ ಅದು ಅವರು ಮಾತಿಗೆ ಭಾಳ ಬೆಲೆ ಕೊಡ್ತಾರೆ ನಮ್ಮ ಮೋದಿಜಿಯವರು ಮತ್ತು ನಮ್ಮ ಅಮಿತ್ ಶಾ ಅವರು. ಅದರಿಂದ ಈಗ ಅವ್ರದ್ದೇನು ರಾಜ್ಯಸಭಾ ಸದಸ್ಯ ಈ ಜೂನ್ಗೆ ಮುಕ್ತಾಯವಾದಂಗೆ ನಮ್ಮ ಅಧ್ಯಕ್ಷ ಹೇಳಿದ್ದಾರೆ, ಅವರಿಗೆ ಇನ್ನೊಂದು ಅವಧಿಗೆ ಅವ್ರಿಗೆ ಅನಿಸಿದೆ ದೇವೇಗೌಡರು ಕೊನೆ 100 ವರ್ಷವರೆಗೂ ಇಲ್ಲಿ ನಮ್ಮ ಜೊತೆಯಲ್ಲೇ ಇರಬೇಕು ಅಂತಲೇ ನಮ್ಮ ಮೋದಿಜಿಯವರಿಗೆ ಮತ್ತು ಅಮಿತ್ ಶಾ ಅವರಿಗೆ ಮತ್ತು ನಮ್ಮ NDA ಮಿತ್ರಪಕ್ಷ ಎಲ್ಲರಿಗೂ ಇರಬೇಕು ಅಂತ ಒಂದು ಆಸೆ ಇದೆ. ಅದರಿಂದ ಅನುವು ಮಾಡಿಕೊಡ್ತಾರೆ ಅಂತ ನಾವು ಭಾವಿಸ್ತಾ ಇದ್ದೇವೆ.
ಈಗ ಅವರು ನಮ್ಮ ರಾಜ್ಯದ ಬಗ್ಗೆ ಅನೇಕ ನೀರಾವರಿ ಮತ್ತು ಬೇರೆ ಏನು ರೈತರ ಬಗ್ಗೆ ಏನೇ ಕಷ್ಟ ಕಾರ್ಪಣ್ಯಗಳಿದ್ರೂ ಇಮ್ಮಿಡಿಯೇಟಾಗಿ ಅವರು ಒಂದು ಸಮಸ್ಯೆಗೆ ಪರಿಹಾರ ಹುಡುಕಿ ನಮ್ಮ ರೈತರು ಚೆನ್ನಾಗಿರಬೇಕು ಅನ್ನೋದೇ ಅವರ ಆಸೆ. ಅದರಿಂದ ಭಗವಂತನವರಿಗೆ ಈ ಒಂದು ಏನು ಈಗ 94 ಆಗಿದೆ, ಶತಾಯುಷಿ ಆಗಬೇಕು ಅಂತ ನಾವು ಜಿಲ್ಲಾ ಘಟಕದಿಂದ ನಾವು ಅವರಿಗೆ ದೇವರಲ್ಲಿ ಬೇಡ್ಕೊಳ್ತಾ ಇದ್ದೇವೆ. ಏಸಾಕೋಟೆ ಕಾರ್ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF TDS ಖಾಲಿ 5,500ಕ್ಕೆ ಬರುತ್ತೆ. ನಮ್ಮ ಅಂಗಡಿಯಲ್ಲಿ ಬನ್ನಿ. ನಮ್ಮ ಲೊಕೇಶನ್ ಬಂದು ಏಸಾಕೋಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.